ಎನ್ನುವ ಕಳ್ಳ ಸಣ್ಣ ಪುಟ್ಟ ಕಳ್ಳತನ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದ. ಒಂದು ದಿನ ವೀರನಿಗೆ ತುಂಬಾ ಹಸಿವಾಯಿತು. ಆದ್ರೆ ಅವನ ಕೈಯಲ್ಲಿ ತಿನ್ಲಿಕ್ಕೆ ಏನೂ ಇರ್ಲಿಲ್ಲ. ನನಗೆ ತುಂಬಾ ಹಸಿವಾಗ್ತಾ ಇದೆ, ನನಗೆ ಆಗ್ತಾ ಇಲ್ಲ. ದಿನ ರಾತ್ರಿ ನಾನು ಎಲ್ಲಾದ್ರೂ ಹೋಗಿ ನನ್ನ ಹಸಿವನ್ನು ತೀರಿಸ್ಕೊಳ್ಬೇಕು. ಹಗಲಾದ್ರೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ಕಳ್ಳತನ ಮಾಡಿ ತಿಂತಾ ಇದ್ದೆ. ಆದ್ರೆ ಇವಾಗ ಏನ್ ಮಾಡೋದು? ಸರಿ, ಏನಾಗುತ್ತೋ ಅದು ಆಗ್ಲಿ. ಸತ್ಯಣ್ಣ ಮನೆಗೆ ಹೋಗಿ ಆಹಾರವನ್ನು ಕಳ್ಳತನ ಮಾಡ್ಬೇಕು. ಇಲ್ಲದಿದ್ರೆ ನನ್ನ ಹೊಟ್ಟೆಯಲ್ಲಿರುವ ಇಲಿಮರಿಗಳಿಗೆ ಸಮಾಧಾನ ಹೇಳಲು ಸಾಧ್ಯವಿಲ್ಲ. ಸತ್ಯಂನ ಮನೆ ಕಡೆ ಹೋದ. ಹೀಗೆ ಸ್ವಲ್ಪ ಸಮಯದಲ್ಲೇ ಸತ್ಯಂನ ಮನೆಗೆ ಹೋಗಿ ಅವರು ಬೆಳಿಗ್ಗೆಗೋಸ್ಕರ ಮಾಡಿಟ್ಟ ಅಡುಗೆಯನ್ನು ನೋಡಿ ಅವನು ಅವರ ಮನೆಯಲ್ಲೇ ಯಾವುದೇ ಶಬ್ದವಿಲ್ಲದೆ ಕೂತು ಊಟವನ್ನು ಮಾಡಿದ. ಹೀಗೆ ಊಟವನ್ನು ಮಾಡಿದ ನಂತರ ನಿಧಾನವಾಗಿ ಅವನ ಮನೆಗೆ ಹೊರಟು ಬಂದ. ಹಬ್ಬ, ನನ್ನ ಹಸಿವು ತೀರಿತ್ತು. ಇನ್ನು ನಾಳೆಯ ಬಗ್ಗೆ ಆಮೇಲೆ ನೋಡೋಣ. ಹಾಗೆ ಆಲೋಚನೆ ಮಾಡಿ ಅವನು ನಿದ್ರೆಯನ್ನು ಮಾಡಿದ. ಹೀಗೆ 1 ವಾರಗಳು ಕಳೆಯಿತು. ಹೀಗೆ ವೀರ ಪ್ರತಿದಿನ ಯಾರೊಬ್ಬರ ಮನೆಗೆ ಹೋಗೋದು, ಅಲ್ಲಿ ಕಳ್ಳತನ ಮಾಡಿ ಊಟ ಮಾಡೋದು ನಡೀತಾ ಇತ್ತು. ಹೀಗೆ ವೀರನಿಗೆ ಅದು ಅಭ್ಯಾಸವಾಗಿ ಹೋಯಿತು. ಹೀಗೆ ಊರಿನ ಜನರ ಮನೆಯಲ್ಲಿ ಪ್ರತಿದಿನ ಊಟ ಕಳ್ಳತನವಾಗುವುದನ್ನು ಗಮನಿಸಿದ ಊರಿನ ಜನರು ಕಳ್ಳ ಯಾರು ಅಂತ ಕಂಡಿಡಿಬೇಕು ಅಂತ ನೋಡಿದ್ರು. ಆವಾಗ ಗೊತ್ತಾಯ್ತು ಅವರಿಗೆ ನಿಜವಾದ ಕಳ್ಳನು ಯಾರು ಅಂತ. ಅಯ್ಯಯ್ಯೋ, ನಾನು ಸಿಕ್ಕಾಕೊಂಡೆ. ಇವಾಗ ಏನ್ ಮಾಡೋದು? ಏ ಆಳಾದವನೇ, ನೀನೇನಾ ನಮ್ ಮನೆಯಲ್ಲೆಲ್ಲ ಊಟವನ್ನು ಕಳ್ಳತನ ಮಾಡಿ ತಿನ್ನುವವನು? ನಿನ್ನಿಂದ ನನ್ನ ಹೆಂಡತಿ ನನ್ನ ಪ್ರತಿದಿನ ಬೈತಾ ಇದ್ದಾಳೆ, ಅರ್ಧ ರಾತ್ರಿಯಲ್ಲೆದ್ದು ನಾನು ತಿಂತಾ ಇದ್ದೀನಿ ಅಂತ. ಏನ್ ಊರಿನ ಜನಗಳೇ ನೋಡ್ತಾ ಇದ್ದೀರಾ? ಬಾರ್ಸಿ ಅವನಿಗೆ 2. ಅಯ್ಯೋ ಸತ್ಯಣ್ಣ, ನಿಮ್ಮ ಮನೆಯಲ್ಲಿ ಊಟ ಕಾಣದೆ ಆಗುವ ರೀತಿ ನನ್ನ ಮನೆಯಲ್ಲೂ ಕಾಣದೆ ಹೋಗ್ತಾ ಇತ್ತು. ಅದಕ್ಕೆ ಕಳ್ಳ ಯಾರು ಅಂತ ಹುಡುಕೊಂಡ್ ಬಂದ್ರೆ ನಾನು ಕಳ್ಳ ಅಂತ ನೀವು ಹೇಳ್ತಾ ಇದ್ದೀರಾ? ಲೇ ವೀರ, ಕಳ್ಳ ನೀನೇ ಅಂತ ನನಗೆ ಯಾವಾಗ್ಲೂ ಗೊತ್ತು. ರಾತ್ರಿ ಕೂಡ ನೀನ್ ನನ್ ಮನೆಗೆ ಬಂದು ಊಟ ಮಾಡಿ ನಿನ್ನ ಖರ್ಚಿಪ್ನ ಅಲ್ಲೇ ಹಾಕಿ ಹೋಗಿದೀಯಾ. ಈ ಊರಲ್ಲಿ ಇಂತಹ ಖರ್ಚಿಪು ನಿನ್ನ ಬಿಟ್ರೆ ಬೇರೆ ಯಾರ ಕೈಯಲ್ಲೂ ಇಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ವಿಷಯ ಗೊತ್ತಿದ್ರು ನಾನು ಯಾರ ಜೊತೆನೂ ಯಾಕೆ ಹೇಳಿಲ್ಲ ಗೊತ್ತಾ? ನಾನು ಇನ್ಮೇಲೆ ಸುಮ್ನೆ ಅಪವಾದ ಒದಿಸ್ತಾ ಇದ್ದೀನಿ ಅಂತ ಊರಿನವರೆಲ್ಲ ತಿಳ್ಕೊತಾರೆ. ಅದಕ್ಕೇನೆ ನಾನು ಯಾರಿಗೂ ಏನೂ ಹೇಳಲಿಲ್ಲ. ಹೀಗೆ ಊರಿನ ಜನರೆಲ್ಲ ವೀರನನ್ನು ಬಾಯಿಗೆ ಬಂದ ಹಾಗೆ ಬೈದ್ರು. ವೀರ ಕೂಡ ಅವರ ಬೈಗುಳವನ್ನು ತಿನ್ಕೊಂಡು ಅಲ್ಲಿಂದ ಹೊರಟು ಹೋದ. ಅಂದಿನಿಂದ ಊರಿನ ಜನರು ವೀರನನ್ನು ಕಳ್ಳ ಕಳ್ಳ ಅಂತಾನೆ ಬೈತಾ ಇದ್ರು. ಯಾರು ಏನೇ ಬೈದ್ರು ಕೂಡ ವೀರ ಮಾತ್ರ ಕಳ್ಳತನ ಮಾಡುವುದನ್ನು ಮಾತ್ರ ನಿಲ್ಲಿಸಲೇ ಇಲ್ಲ. ಒಂದು ದಿನ ಊರಿನ ಜನರೆಲ್ಲ ಪಂಚಾಯಿತಿ ಕಟ್ಟೆ ಹತ್ರ ನಿಂತ್ಕೊಂಡು ಗುಸುಗುಸು ಅಂತ ಮಾತಾಡ್ತಾ ಇದ್ರು. ಅದನ್ನು ನೋಡಿದ ವೀರ, ಇವರೇನು ಎಲ್ಲರೂ ಒಂದೇ ಕಡೆಯಲ್ಲಿ ಕೂಡಿಕೊಂಡು ಗುಸುಗುಸು ಅಂತ ಮಾತಾಡ್ತಾ ಇದ್ದಾರೆ, ಇವರು ಏನ್ ಮಾತಾಡ್ತಿದ್ದಾರೆ ಅಂತ ಕಿವಿ ಕೊಡ್ಬೇಕು. ವೀರ ಒಂದು ಕಡೆ ನಿಂತ್ಕೊಂಡು ಅವರು ಮಾತನಾಡುವುದನ್ನು ಕೇಳಿಸಿಕೊಂಡ. ರಾಮುಲು, ಪಕ್ಕದ ಊರಿನಲ್ಲಿ ಒಬ್ಬ ಸನ್ಯಾಸಿ ಇದ್ದಾನಂತೆ, ಅವನು ತುಂಬಾ ಶಕ್ತಿ ಉಳ್ಳವನಂತೆ. ಹೌದು ಪಾರಿಜಾತು, ಆ ಸನ್ಯಾಸಿ ಬಗ್ಗೆ ನಾನು ಕೂಡ ಕೇಳಿದೀನಿ. ಆ ಸ್ವಾಮೀಜಿ ನಮ್ಮ ಊರಿಗೆ ಕೂಡ ಬಂದಿದ್ರೆ ಎಷ್ಟೊಂದ್ ಚೆನ್ನಾಗಿರ್ತಿತ್ತಲ್ವಾ? ನಿಜನೇ ರಾಮಲು, ಆ ಸ್ವಾಮೀಜಿ ಪ್ರತಿಯೊಂದು ಊರಿಗೆ ಹೋಗಿ ಒಳ್ಳೇದು ಕೆಟ್ಟದ್ನ ಹೇಳಿ ಹೋಗ್ತಾರಂತೆ. ನಮ್ಮೂರಿಗೆ ಯಾವಾಗ ಬರ್ತಾರೆ ಅಂತ ನೋಡೋಣಕ್ಕ. ಹೀಗೆ ಆ ಊರಿನ ಜನರು ಸ್ವಾಮೀಜಿ ಬಗ್ಗೆ ಮಾತಾಡ್ತಾ ಇರುವಾಗ ವೀರನಿಗೆ ಅದನ್ನು ಕೇಳಿ ಒಂದು ಆಲೋಚನೆ ಬಂತು. ಊರಿನ ಜನರು ಸ್ವಾಮೀಜಿ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಾ ಇದ್ದಾರೆ, ನಾನೇ ಸ್ವಾಮೀಜಿಯ ರೂಪದಲ್ಲಿ ಹೋದ್ರೆ ಹೇಗಿರುತ್ತೆ ಹಾಗೆ ಅಂತ ಆಲೋಚನೆ ಮಾಡ್ದ. ಹಾಗೆ ಅಂತ ವೀರ ಆಲೋಚನೆ ಮಾಡಿ ಆ ರಾತ್ರಿಯೇ ಮಾರುವೇಷ ಹಾಕೊಂಡು ಸ್ವಾಮೀಜಿಯಾಗಿ ಬದಲಾಗೋಣ ಅಂತ ತೀರ್ಮಾನ ಮಾಡ್ದ. ವೀರ ತನ್ನ ವೇಷಭೂಷಣವನ್ನು ಬದಲಾಯಿಸಿ ಕಾವಿ ಬಟ್ಟೆಯನ್ನು ಹುಟ್ಕೊಂಡು ದೊಡ್ಡದಾದ ಹಣೆಯಲ್ಲಿ ಕುಂಕುಮವನ್ನು ಇಟ್ಕೊಂಡು ಉದ್ದವಾದ ಗಡ್ಡ ಜುಟ್ಟನ್ನು ಕೂಡ ಇಟ್ಕೊಂಡ್ ಬಂದ. ರಾತ್ರಿಯೇ ಊರೊಳಗಿರುವ ಶಿವಾಲಯದ ಬಳಿ ಬಂದು ಒಂದು ಮರದ ಕೆಳಗೆ ಬಂದು ಕೂತ್ಕೊಂಡ. ಹೀಗೆ ವೀರ ಆ ಊರಲ್ಲಿ ಶಿವಾಲಯದ ಬಳಿ ಕೂತಿರುವುದನ್ನು ನೋಡಿದ ಜನರು ಸ್ವಾಮೀಜಿ ಬಂದಿದ್ದಾರೆ ಅಂತ ಆಶ್ಚರ್ಯಪಟ್ರು. ಇವರೇ ಆ ಪಕ್ಕದೂರಿನಿಂದ ಬಂದಂತಹ ಮಹಾ ದೊಡ್ಡ ಸ್ವಾಮೀಜಿ ಆಗಿರ್ಬೇಕು. ಸ್ವಾಮೀಜಿ, ನಿಮಗೆ ನಮ್ಮ ನಮಸ್ಕಾರಗಳು. ಹೌದು ಸ್ವಾಮಿ, ನೀವು ನಮ್ಮ ಊರಿಗೆ ಬಂದಿದ್ದು ನಾವು ಮಾಡಿದ ಅದೃಷ್ಟ. ಹೀಗೆ ಊರಿನ ಜನರು ಗುಂಪು ಗುಂಪಾಗಿ ವೀರನ ಬಳಿ ಬಂದು ಅವರ ಕಷ್ಟವನ್ನು ಹೇಳಲು ಆರಂಭಿಸಿದ್ರು. ವೀರ ಕೂಡ ಅವರ ಮುಖವನ್ನು ನೋಡಿ, ಕೈಯ ರೇಖೆಯನ್ನು ನೋಡಿ ಅವರ ವಿಷಯವನ್ನು ಹೇಳಲಾರಂಭಿಸಿದ. ಲಕ್ಷ್ಮಿಯಮ್ಮ, ಸ್ವಾಮೀಜಿ, ನಾನ್ ಮಾಡಿದ ಸಾಲ ತೀರ್ತಾ ಇಲ್ಲ. ನನ್ ಮಗನಿಗೆ ಕೂಡ ಉದ್ಯೋಗ ಸಿಗ್ತಾ ಇಲ್ಲ. ಏನ್ ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವೇ ನಮಗೆ ಒಂದು ಮಾರ್ಗ ತೋರಿಸ್ಬೇಕು. ಅಮ್ಮ, ನಿಮ್ಮ ಕೈಯಲ್ಲಿ ದಾರಿದ್ರ ರೇಖೆ ತುಂಬಾ ಬಲವಾಗಿದೆ. ಆದರೂ ಭಯಪಡಬೇಡಿ, ನಿಮ್ಮ ಮನೆಗೆ ಧನರೇಖೆ ಬರುತ್ತೆ. ಹೌದಾ? ಅದು ಹೇಗೆ ಸ್ವಾಮಿ? ಸ್ವಾಮೀಜಿ ಎಲ್ಲರನ್ನೂ ದೂರ ಹೋಗಲು ಹೇಳಿ, ನೀನು ಈ ದಿನ ರಾತ್ರಿಯಲ್ಲಿ ನಿನ್ನ ಕೈಯಲ್ಲಿರುವ ಬಂಗಾರವನ್ನು ಹಾಗೇನೆ ಹಣವನ್ನು
ಈ ದೇವಸ್ಥಾನದಲ್ಲಿರುವ ಒಂದು ಮಡಕೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರೊಳಗೆ ಹಾಕು. ನಾನು ರಾತ್ರಿ ಇಡೀ ಅದಕ್ಕೆ ಮಂತ್ರ ಹೇಳಿ ಆ ನಂತರ ಬೆಳಿಗ್ಗೆ ನಿನಗೆ ಕೊಡ್ತೀನಿ. ಆಗ ನಿನಗೆ ಸಾಲವೆಲ್ಲ ತೀರಿ ಹೋಗಿ ನಿನ್ನ ಮಗನಿಗೆ ಕೆಲಸವಾಗಿ ನೀನು ಅದೃಷ್ಟಶಾಲಿಯಾಗ್ತೀಯ. ಆದರೆ ಈ ವಿಚಾರವನ್ನು ಯಾರಿಗೆ ಹೇಳಬೇಡ. ಸರಿ ಸ್ವಾಮೀಜಿ, ನೀವು ಹೇಳಿದ ರೀತಿ ಮಾಡ್ತೀನಿ ಅಂತ ಅವಳ ಕೈಯಲ್ಲಿರುವ ಬೆಳ್ಳಿಯನ್ನು ಸ್ವಾಮೀಜಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ಲು. ಸ್ವಾಮೀಜಿ, ನನಗೆ ಮದುವೆಯಾಗಿ 10 ವರ್ಷಗಳಾಯಿತು, ಆದ್ರೆ ಸಂತಾನ ಭಾಗ್ಯನೇ ಸಿಗ್ಲಿಲ್ಲ. ಎಷ್ಟೋ ವೈದ್ಯರ ಬಳಿ ಹೋದ್ರೂ ನನಗೆ ಪರಿಹಾರವಾಗ್ಲಿಲ್ಲ. ನೀವೇ ಒಂದು ಪರಿಹಾರವನ್ನು ಹೇಳ್ಬೇಕು. ಇಲ್ಲಿ ನೋಡು ಮಗು, ನಿನ್ನ ಗರ್ಭಕ್ಕೆ ಒಂದು ಮಹಾಶಕ್ತಿ ಅಡ್ಡವಾಗಿ ನಿಂತಿದೆ. ಅದು ಸಾಧಾರಣವಾದ ವಿಷಯವಲ್ಲ. ನಿನಗೆ ಗರ್ಭ ಉಂಟಾಗ್ಬೇಕಂದ್ರೆ ನಾನು ಪ್ರತ್ಯೇಕವಾಗಿ ಕೈಲಾಸದಿಂದ ತಂದಂತಹ ತೀರ್ಥದಿಂದ ಮಹಾ ಮಂತ್ರ ಜಲದಿಂದ ಅಭಿಷೇಕ ಮಾಡಬೇಕು. ಸ್ವಾಮಿ, ಅದಕ್ಕೆ ನಾನೇನ್ ಮಾಡ್ಬೇಕು? ತಕ್ಷಣ ಒಂದು ರೇಷ್ಮೆ ಬಟ್ಟೆ 500 ರೂಪಾಯಿ ದಕ್ಷಿಣೆಯನ್ನು ನನ್ನ ಕೈಚೀಲಕ್ಕೆ ಹಾಕಿ ಹೋಗು. ನಾನು ಪ್ರತ್ಯೇಕವಾಗಿ ಅಭಿಷೇಕ ಮಾಡಿ ಆ ಜಲವನ್ನು ನಾಳೆ ಬೆಳಿಗ್ಗೆ ನಿನಗೋಸ್ಕರ ಕೊಡ್ತೀನಿ. ಜಲವನ್ನು ನೀನು ನಿನ್ನ ಗಂಡನ ಜೊತೆ ಸೇರಿ ಸೇವಿಸು. ದಿನದಲ್ಲೇ ಶುಭವಾರ್ತೆ ಹೇಳ್ತೀಯ. ಆದ್ರೆ ಈ ಜಲವನ್ನು ಸುರಕ್ಷಿತವಾಗಿ ಇಡುವುದು ನಿನ್ನ ಕರ್ತವ್ಯ ಅಂತ ಸ್ವಾಮೀಜಿ ಹೇಳಿದಾಗ ರಾಮಲಮ್ಮ ಸಂತೋಷ ಪಡುತ್ತಾ, ಅದಕ್ಕಿಂತ ದೊಡ್ಡ ವಿಚಾರ ಇನ್ನೇನಿದೆ ಸ್ವಾಮಿ, ಖಂಡಿತವಾಗಿ ನೀವು ಹೇಳಿದ್ನೆಲ್ಲ ತಂದು ಕೊಡ್ತೀನಿ. ಹೀಗೆ ಆ ಊರಿನ ಜನರು ಒಬ್ಬರ ವಿಷಯವು ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಸ್ವಾಮೀಜಿ ಕೇಳಿದ್ನ ತಂದು ಕೊಟ್ರು. ಹೀಗೆ ಆ ದಿನ ವೀರ ಊರಿನ ಜನರ ಬಳಿ ಸನ್ಯಾಸಿಯ ವೇಷವನ್ನು ಹಾಕಿ ಚಿನ್ನ, ಹಣ, ಊಟವನ್ನೆಲ್ಲ ತರಿಸಿಕೊಂಡ. ಹೀಗೆ ಸ್ವಲ್ಪ ದಿನಗಳು ಆಯಿತು. ಆದರೂ ಕೂಡ ಸ್ವಲ್ಪ ದಿನದಲ್ಲಿ ಲಕ್ಷ್ಮಿಯಮ್ಮನಿಗೆ ಧನಯೋಗ ಬರಲಿಲ್ಲ. ರಾಮಲಮ್ಮನಿಗೆ ಸಂತಾನ ಭಾಗ್ಯವೂ ಆಗಲಿಲ್ಲ. ಊರಿನ ಜನರಿಗೆ ನಿಧಾನವಾಗಿ ಅನುಮಾನ ಬರಲಾರಂಭಿಸಿತು. ಏನು ರಾಮಲಮ್ಮ, ಆ ಸ್ವಾಮೀಜಿಗೆ ನಾನು ಎಲ್ಲವನ್ನು ಕೊಟ್ಟು ಕೂಡ ನನಗೆ ಅವರು ಹೇಳಿದ ಧನಯೋಗ ಬರ್ಲಿಲ್ಲ. ಹೌದಕ್ಕ, ನನಗೂ ಕೂಡ ಸಂತಾನ ಭಾಗ್ಯ ಬರ್ಲಿಲ್ಲ. ನಮಗೆ ಮಾತ್ರ ಅಲ್ಲ, ಊರಿನಲ್ಲಿ ಯಾರಿಗೂ ಕೂಡ ಸ್ವಾಮೀಜಿ ಹೇಳಿದ ಹಾಗೆ ನಡೆಯಲೇ ಇಲ್ಲ. ಸನ್ಯಾಸಿ ಯಾರೋ ಏನೋ, ನಾವ್ ಯಾಕೆ ಯಾರಿಗೆ ಗೊತ್ತಿಲ್ಲದೆ ಅವರಿಗೆ ಹಣ ಕೊಡ್ಬೇಕು? ಸ್ವಾಮೀಜಿಯವರು ಇದ್ದಕ್ಕಿದ್ದಂಗೆ ರಾತ್ರಿ ಎಲ್ಲೋ ಹೋಗ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಊರಿನ ಜನರು ಕಳ್ಳನನ್ನು ಹೇಗೆ ಹಿಡ್ದೋ ಅಂತ ಆಲೋಚನೆ ಮಾಡಿ ಆ ದಿನ ಹಾಗೇನೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಊರಿನ ಜನರು ಆ ದಿನ ನಿದ್ರೆ ಮಾಡದೆ ಶಿವಾಲಯ ದೇವಸ್ಥಾನದ ಹತ್ರ ನಿಂತು ನೋಡ್ತಾ ಇದ್ರು. ಹೀಗೆ ಅರ್ಧರಾತ್ರಿಯ ಸಮಯದಲ್ಲಿ ಆ ಸ್ವಾಮೀಜಿ ಅವರ ವೇಷವನ್ನೆಲ್ಲ ತೆಗೆದು ಚಿನ್ನ, ಹಣವನ್ನೆಲ್ಲ ಒಂದು ಚೀಲದಲ್ಲಿ ಹಾಕಿಕೊಂಡು ಕಾಡಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಜೋರಾಗಿ ಸತ್ಯಯ್ಯ ವೀರ ಹೋಗ್ತಾ ಇದ್ದುದನ್ನು ನೋಡಿ, ನಿಲ್ಲೋ ಕಳ್ಳ, ಅಯ್ಯೋ ಸಿಕ್ಕಾಕೊಂಡ. ಏ ಕಳ್ಳ ಸನ್ಯಾಸಿ, ನೀನೇನಾ? ಏನೋ ಹಾಳಾದ ಸನ್ಯಾಸಿ, ನಮ್ಮ ಚಿನ್ನವನ್ನು ತೆಗೆದುಕೊಂಡು ಹೋಗಲು ಕಳ್ಳ ಸನ್ಯಾಸಿ ಆಗಿದೀಯಾ? ನಿನ್ನ ಇನ್ನು ಸುಮ್ನೆ ಬಿಟ್ರೆ ಆಗುತ್ತಾ? ಹಾಗೆಂತ ಊರಿನ ಜನರೆಲ್ಲರೂ ಸೇರಿ ವೀರನನ್ನು ಹೊಡೆದ್ರು. ಸನ್ಯಾಸಿ ವೇಷ ಹಾಕಿ ಊರಿನ ಜನರಿಗೆ ಮೋಸ ಮಾಡಿದ ಕಾರಣದಿಂದ ಊರಿನ ಜನರೆಲ್ಲರೂ ಅವನನ್ನು ಕಳ್ಳ ಅಂತ ಕರೀತಿದ್ದವರು ಅಂದಿನಿಂದ ಕಳ್ಳ ಸನ್ಯಾಸಿ ಎಂದು ಕರೆಯಲಾರಂಭಿಸಿದ್ರು. ಹೀಗೆ ಆ ಹೆಸರು ಶಾಶ್ವತವಾಗಿ ವೀರನಿಗೆ ಅಂಟಿ ಹೋಯಿತು. ವೀರ ಜಮೀನ್ದಾರರಯ್ಯ ಮನೆಗೆ ಹೊರಟ. ಆವಾಗ್ಲೇ ಜಮೀನ್ದಾರರ ಮನೆಯ ಹೊರಗಡೆ ಶಾಂಬಯ್ಯ ಮನೆಯ ಅಂಗಳವನ್ನು ಬಗ್ಗಿ ಬಗ್ಗಿ ಕಳ್ಳತನದಿಂದ ನೋಡ್ತಾ ಇದ್ದ. ಲೇ, ಏನೋ ನಮ್ಮ ಅಯ್ಯನವರ ಮನೆಗೆ ಇಣಕಿ ನೋಡ್ತಾ ಇದ್ದೀಯಾ? ಏನೋ ಅವ್ರ ಮನೆಯಿಂದ ಏನಾದ್ರೂ ಕಳ್ಳತನ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದೀಯಾ? ಇರಾ, ನನಗೆ ಜಮೀನ್ದಾರರಯ್ಯನವರ ಭವನವನ್ನು ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ. ಆದ್ರೆ ನನಗೆ ನೋಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀನು ಅದೃಷ್ಟವಂತ. ಯಾಕೆ ಅಂದ್ರೆ ಪ್ರತಿದಿನ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತೀಯ. ಅದರಿಂದ ನೀನು ಆ ಭವನವನ್ನು ನೋಡ್ಬೋದು. ಸರಿ ಸರಿ, ನಿನಗೆ ಅದೆಲ್ಲ ನೋಡ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡು, ನನ್ ಜೊತೆ ಮನೆಯೊಳಗೆ ಬಾ. ನೀನು ನನ್ನ ಜೊತೆ ಸೇರಿ ಭವನವನ್ನು ಶುದ್ಧ ಮಾಡ್ಬೇಕು. ಇಲ್ಲದಿದ್ರೆ ಅಯ್ಯನವರಿಗೆ ನಿನ್ ಮೇಲೆ ಸಂದೇಹ ಬರುತ್ತೆ. ಏನಾ? ಹಾಗಾದ್ರೆ ಖಂಡಿತ ಮಾಡ್ತೀನಿ, ಬಾ ಒಳಗೋಗೋಣ. ಶಾಂಬಯ್ಯನನ್ನು ಜಮೀನ್ದಾರರವರ ಮನೆಯ ಮುಂದೆ ತನಕ ಕರ್ಕೊಂಡೋಗಿ ಎತ್ತಿನ ಗಾಡಿಯನ್ನು ಶುದ್ಧ ಮಾಡ್ಲಿಕ್ಕೆ ಹೇಳಿದ. ಅಂಬಯ್ಯ, ನಾನು ಗಾಡಿಯೊಳಗೆ ಮಲ್ಕೊಂಡಿರ್ತೀನಿ, ನಿನ್ ಗಾಡಿಯನ್ನು ಶುದ್ಧ ಮಾಡ್ತೀರೋ? ಹೀಗೆ ವೀರ ಎತ್ತಿನ ಗಾಡಿ ಒಳಗೆ ಹೋಗಿ ಮಲಗಿಕೊಂಡ. ಆಗ ಶಾಂಬಯ್ಯ ಎತ್ತಿನ ಗಾಡಿಯನ್ನು ಶುದ್ಧ ಮಾಡ್ತಾ ಇದ್ದ. ವೀರ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಲ್ಕೊಂಡಿದ್ದ. ಏ ಸಾಂಬಯ್ಯ, ಸ್ವಲ್ಪ ನಿಧಾನವಾಗಿ ಶುದ್ಧ ಮಾಡು. ಆ ಧೂಳಿಗೆ ನನಗೆ ಅಕ್ಷಿ ಬರ್ತಾ ಇದೆ. ಹಾ ಸರಿ ಸರಿ. ಸ್ವಲ್ಪ ಸಮಯದಲ್ಲೇ ಶಾಂಬಯ್ಯ ಆ ಗಾಡಿಯನ್ನೆಲ್ಲ ಶುದ್ಧ ಮಾಡಿದ. ವೀರ, ನನಗೆ ಜಮೀನ್ದಾರರವರ ಭವನ ತೋರಿಸ್ತೀನಿ ಅಂದೆ. ಹಾ ಸರಿ ಸರಿ, ನನಗೆ ಸ್ವಲ್ಪ ಸಮಯ ಕೊಡು. ಏನಾದ್ರೂ ಒಂದೇಳಿ ನಿನ್ನ ಭವನದೊಳಗೆ ಕರ್ಕೊಂಡೋಗ್ತೀನಿ. ಆದ್ರೆ ಇವಾಗ ಪ್ರಸ್ತುತ ಆ ಕಿಟಕಿಯಿಂದ ಬೇಕಾದ್ರೆ ಮನೆಯೊಳಗೆ ನೋಡು ಹಾಗೆ ಅಂತ ಹೇಳಿದ. ಹಾಗೆ ಹೇಳಿದ ತಕ್ಷಣ ಶಾಂಬಯ್ಯ ಕಿಟಕಿಯ ಬಳಿ ಬಂದು
ಕಿಟಕಿಯಿಂದ ಭವನವನ್ನು ನೋಡ್ತಾ ನಿಂತಿದ್ದ. ಸ್ವಲ್ಪ ಸಮಯದಲ್ಲೇ ಜಮೀನ್ದಾರರು ಹೊರಗಡೆ ಬಂದ್ರು. ವೀರ, ಗಾಡಿಯನ್ನು ಶುದ್ಧ ಮಾಡ್ದಾ? ಅಯ್ಯ, ಶುದ್ಧ ಮಾಡ್ದೆ ಅಯ್ಯ. ಸರಿ ಸರಿ, ನನ್ನ ಬಗ್ಗೆ ಊರಿನೊಳಗೆ ಜನರು ಏನ್ ತಿಳ್ಕೊಂಡಿದ್ದಾರೆ? ಅಯ್ಯ, ನಿಮ್ ಬಗ್ಗೆನಾ? ಊರೊಳಗೆ ಎಲ್ಲೂ ನೋಡಿದ್ರು ನಿಮ್ ಬಗ್ಗೆನೇ ಚರ್ಚೆ. ಹೌದಾ? ಏನ್ ಮಾತಾಡ್ತಾ ಇದ್ದಾರೆ ಅಂತ ಸರಿಯಾಗಿ ಹೇಳೋ. ನೀವು ತುಂಬಾ ಒಳ್ಳೆಯವರು. ಊರಿನ ಜನರಿಗೆ ಯಾವುದೇ ಕಷ್ಟ ಬಂದ್ರೂ ನೀವು ಎಲ್ಲರಿಗೂ ಸಹಾಯ ಮಾಡ್ತೀರಾ. ನೀವಿಲ್ಲದಿದ್ರೆ ಈ ಊರಿನ ಜನರ ಗತಿಯೇನು ಅಂತ ಮಾತಾಡ್ತಾರೆ. ನಮ್ಮ ಜಮೀನ್ದಾರರಯ್ಯ ಇರುವ ತನಕ ನಮ್ಮ ಊರಿನ ಜನರಿಗೆ ಯಾವ ಚಿಂತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಓಹ್, ಹಾಗೆ ಮಾತಾಡ್ತಾರಾ? ಹೌದು ತಾನೆ. ನಾನಿದ್ರೆ ತಾನೆ ಈ ಊರಿನವರಿಗೆ ಗೌರವ, ದಿಕ್ಕು. ನಾನು ಎಷ್ಟು ಒಳ್ಳೆಯವನು ಅಂತ ನನ್ನ ಪ್ರಜೆಗಳಿಗೆ ಗೊತ್ತಿಲ್ವಾ? ಸರಿ, ಇನ್ನೇನು ಹೇಳಿದ್ರು? ನೀವು ನಡೆಯುವ ಸ್ಟೈಲು, ನೀವು ಹಾಕುವ ಬಟ್ಟೆ, ನಿಮ್ಮ ಮಾತು, ನಿಮ್ಮಂಥವರು ಈ ಕಲಿಯುಗದಲ್ಲೇ ಇಲ್ಲ ಅಂತ ನಿಮ್ಮ ಬಗ್ಗೆ ತುಂಬ ಹೆಮ್ಮೆಯಿಂದ ಊರಿನವರು ಹೇಳ್ತಿದಾರಯ್ಯ. ಪರವಾಗಿಲ್ಲ ವೀರ, ಚೆನ್ನಾಗಿ ಮಾತಾಡ್ದೆ. ಎಲ್ಲ ನಿಮ್ಮ ಕರುಣೆ ಅಯ್ಯ. ಸಂತೋಷ ಕಣೋ, ನಿನ್ನ ಸೇವೆಗೆ ನಾನು ಮೆಚ್ಚಿದ್ದೀನಿ. ಹಾಗೆ ಅಂತ ಜಮೀನ್ದಾರರು ಅವರ ಕೈಯಲ್ಲಿರುವ ಚಿನ್ನದ ಉಂಗುರವನ್ನು ಬೇಕು ಅಂತ ಕೆಳಗಡೆ ಹಾಕಿದ್ರು. ಹರರೆ, ನನ್ನ ಉಂಗುರ ಕೆಳಗೆ ಬಿದ್ದೋಯ್ತು ನೋಡು, ಅದನ್ನ ನೀನೇ ತೆಗೆದಿಟ್ಕೋ. ಸರಿ ಅಯ್ಯ. ಹೀಗೆ ವೀರ ಪ್ರತಿದಿನ ಅವನ ಸೋಮಾರಿತನದಿಂದ ಜಮೀನ್ದಾರರವರ ಬಳಿಯಿಂದ ಅವರ ಹೆಮ್ಮೆಯನ್ನು ಹೇಳುವುದು, ಹಾಗೇನೆ ಅವರು ಕೊಡುವುದನ್ನು ತಗೊಳ್ಳೋದು ಅಂತ ನಡೀತಾ ಇತ್ತು. ಜಮೀನ್ದಾರರ ಹೆಂಡತಿಯಾದ ಚಾಮುಂಡೇಶ್ವರಿ ಅಮ್ಮ, ಏ ವೀರ, ಇಲ್ಲಿ ಬಾ. ಅಮ್ಮ, ಬರ್ತೀನಮ್ಮ. ತಗೋ, ಇದನ್ನ ತಗೊಂಡೋಗಿ ನಮ್ಮ ಅತ್ತೆಯವರ ರೂಮಲ್ಲಿ ಇಟ್ಬಿಡು. ಸರಿಯಮ್ಮ, ಇಡ್ತೀನಿ. ಹೌದು, ಇವಾಗ ಈ ಊರಿನಲ್ಲಿ ಯಾರೂ ಕೂಡ ಜಗಳ ಮಾಡ್ತಾ ಇಲ್ವಾ? ಅರೆ, ಯಾಕಮ್ಮ ನಡೆಯೋದಿಲ್ಲ? ಮೊನ್ನೆ ಸತ್ಯಂ ಇದ್ದಾರಲ್ವಾ, ಅವ್ರ ಮನೆಯಲ್ಲೂ ಜಗಳ. ಅವರು ಕುಡ್ಕೊಂಬಂದ್ರು ಅಂತ ಅವ್ರ ಹೆಂಡತಿ ಅವ್ರನ್ನ ಹಾಕ್ಕೊಂಡು ಹೊಡೆದ್ರು. ನೆನ್ನೆ ಕೂಡ ಅವ್ರ ಮನೆಯಲ್ಲಿ ಜೋರಾಗಿ ಜಗಳ ಆಗ್ತಾ ಇತ್ತು, ನಾನು ನೋಡ್ತಾ ಇದ್ದೆ. ಹೌದಾ ವೀರ, ನನ್ನ ಜೊತೆ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ನನಗೆ ಯಾರಾದ್ರೂ ಜಗಳ ಮಾಡಿದ್ರೆ ಅದನ್ನ ನೋಡ್ತಾ ನಿಲ್ಲಕ್ಕೆ ತುಂಬಾ ಇಷ್ಟ. ಹೌದಮ್ಮ, ಹಾಗಾದ್ರೆ ಈ ಸಲ ಊರೊಳಗೆ ಏನಾದ್ರೂ ಜಗಳ ನಡೀತಾ ಇದ್ರೆ ನಾನು ನಿಮ್ಮನ್ನ ಕರ್ಕೊಂಡೋಗ್ತೀನಿ. ಹೌದಾ? ಅಯ್ಯನವರಿಗೆ ಗೊತ್ತಾದ್ರೆ? ಅಯ್ಯನವ್ರನ್ನ ನಾನೇ ನೋಡ್ಕೋತೀನಮ್ಮ. ಸರಿ ಸರಿ, ಈ ಊಟವನ್ನು ತಗೊಂಡೋಗಿ ಅವರಿಗೆ ಕೊಡು. ಸರಿ ಅಮ್ಮ. ಹೀಗೆ ವೀರ ಊಟವನ್ನು ತೆಗೆದುಕೊಂಡು ಜಮೀನ್ದಾರರ ಅಮ್ಮನಾದ ಜ್ಞಾನಾಂಬ ರೂಮಿಗೆ ಹೋದ. ಚಾಮುಂಡೇಶ್ವರಿ ಅಮ್ಮ ನೋಡ್ತಾ ಇರುವ ತನಕ ಅವರ ರೂಮಿಗೆ ಹೋಗುವ ರೀತಿ ಹೋಗಿ, ಅವರು ಆಚೆ ಹೋದ ತಕ್ಷಣ ಬೇರೆ ರೂಮಿಗೆ ಹೋಗಿ ತುಂಬಾ ಊಟ ಮಾಡಿ ಉಳಿದ ಊಟವನ್ನು ಯಾರಿಗೆ ಗೊತ್ತಿಲ್ಲದೆ ಮತ್ತೆ ಶಾಂಬಮ್ಮ ರೂಮಿಗೆ ಹೋಗಿ ಕೊಟ್ಟ. ಲೇ ವೀರ, ನನಗೆ ಹೊಲಕ್ಕೆ ಹೊರಗಡೆ ದನದ ಕೊಟ್ಟಿಗೆಗೆ ಹೋಗಿ ಹಾಲು ಕರಿಬೇಕು, ಹೊಲಕ್ಕೆ ಹೋಗಿ ನಾಟಿ ಮಾಡಬೇಕು, ಹೀಗೆಲ್ಲ ಮಾಡಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ. ಹೌದಮ್ಮ, ಊರಲ್ಲಿ ಅಯ್ಯನವರು ಇಲ್ಲದಿರುವಾಗ ಯಾರಿಗೂ ಗೊತ್ತಿಲ್ಲದೆ ನಿಮ್ನ ಹೊರಗಡೆ ಹಸು ಕೊಟ್ಟಿಗೆಗೆ ಹಾಗೇನೆ ಹೊಲಕ್ಕೆ ಕರ್ಕೊಂಡೋಗಿ ನಾಟಿ ಕೆಲಸ ಎಲ್ಲ ಮಾಡಿಸ್ತೀನಿ. ಆದ್ರೆ ನನಗೆ ಸ್ವಲ್ಪ ಸಮಯ ಕೊಡಿ. ಹೌದಾ? ಸರಿಯಪ್ಪ ವೀರ, ಹಾಗೆ ಆಗ್ಲಿ. ಹಾಗೆ ಅಂತ ಹೇಳಿದಾಗ ವೀರ ಹೊರಗಡೆ ಬಂದ. ಹೊರಗಡೆ ಬರುವಾಗ ಜಮೀನ್ದಾರರಯ್ಯ ಅಲ್ಲಿ ಕೂತಿದ್ರು. ಲೇ ವೀರ, ಬಾರೋ ಇಲ್ಲಿ. ಅಯ್ಯ, ಹೇಳಿ ಅಯ್ಯ. ನೀನೊಬ್ನೇ ಸೇರ್ಕೊಂಡು ಇಷ್ಟೊಂದು ಕೆಲಸ ಮಾಡ್ತೀಯಲ್ಲ, ನಿನಗೆ ಕಷ್ಟ ಆಗ್ಬೋದು. ಅದಕ್ಕೇನೆ ಬೇರೆ ಯಾರಾದ್ರೂ ಕೆಲ್ಸಕ್ಕಿದ್ರೆ ಇನ್ನೊಬ್ಬರನ್ನ ಸೇರ್ಸ್ಕೊಳ್ಳೋ. ಅಯ್ಯ, ನನಗೆ ಗೊತ್ತಿರೋನು ಒಬ್ಬ ಇದ್ದಾನೆ, ಅವನನ್ನು ಸೇರ್ಸ್ಕೊತೀನಯ್ಯ. ಸರಿ, ತಗೋ, ಈ ಹಣವನ್ನು ಅವನಿಗೆ ಕೊಡು. ಹಾಗೆ ಅಂತ ಹೇಳಿದ್ರು ಜಮೀನ್ದಾರರು. ಅಂತ ಹೇಳಿ ಹಣವನ್ನು ತೆಗೆದುಕೊಂಡು ಸಾಂಬನ ಬಳಿ ಬಂದ. ಲೇ ಸಾಂಬಯ್ಯ, ಬಾರೋ ಇಲ್ಲಿ. ಬರ್ತೀನಿ, ಹೇಳು ವೀರ. ನಿನ್ ಜೀವನ ಸಾರ್ಥಕ ಆಗ್ತಿದೆ ಕಣೋ. ತುಂಬಾ ದಿನದಿಂದ ಜಮೀನ್ದಾರಯ್ಯ ಮನೆಯಲ್ಲಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೆ ಅಲ್ಲ, ಅದು ಇವತ್ತು ಆ ಕನಸು ನೆರವೇರ್ತಿದೆ. ಆದ್ರೆ ನಿನಗೆ ಸಂಬಳ ಮಾತ್ರ ಕೊಡೋದಿಲ್ಲ. 3 ಹೊತ್ತು ಹೊಟ್ಟೆ ತುಂಬಾ ಊಟ ಕೊಡ್ತಾರೆ. ಹೊಲದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಬೇಕು. ಆದ್ರೆ ಆ ಮನೆಯಲ್ಲಿ ನೀನು ಯಾರ ಜೊತೆನೂ ಮಾತಾಡ್ಕೂಡ್ದು. ನಿನ್ನ ಕೆಲಸನ ನೀನ್ ಮಾಡ್ಕೊಂಡಿರ್ಬೇಕು. ನನಗೆ ಮಾತ್ರ ಕೆಟ್ಟ ಹೆಸರನ್ನ ತರಬಾರ್ದು. ಅಯ್ಯನವರು ನನ್ನ ಮಾತನ್ನ ಚೆನ್ನಾಗಿ ಕೇಳ್ತಾರೆ. ಹೌದಾ? ಸರಿ ವೀರ, ನನ್ನ ಜನ್ಮ ಸಾರ್ಥಕ ಆಯಿತು. ನಾನು ಜಮೀನ್ದಾರರ ಮನೆಯಲ್ಲಿ ಯಾವ ಕೆಲಸನ ಬೇಕಾದ್ರೆ ಮಾಡ್ತೀನಿ. ಸರಿ ಬಾ. ಶಾಂಬಯ್ಯನನ್ನು ಜಮೀನ್ದಾರರ ಮನೆ ಕರ್ಕೊಂಡೋಗಿ ಎಲ್ಲಾ ಕೆಲಸವನ್ನು ಮಾಡಿಸಿದ. ಆದ್ರೆ ವೀರ ಮಾತ್ರ ಸಾಂಬಯ್ಯನ ಕೈಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ಅವನು ಆರಾಮವಾಗಿ ಇರ್ತಿದ್ದ. ಒಂದು ದಿನ ಸಾಂಬಯ್ಯ ಕೆಲಸಕ್ಕೆ ಬರಲಿಲ್ಲ ಅಂತ ಜಮೀನ್ದಾರರು ಸಾಂಬಯ್ಯ ಮಾಡ್ತಾ ಇದ್ದ ಕೊಟ್ಟಿಗೆ ಕೆಲಸ, ಹೊಲದ ಕೆಲಸವನ್ನು ವೀರನಿಗೆ ಹೇಳಿದ್ರು. ಅವನು ಬುದ್ಧಿವಂತಿಕೆಯಿಂದ
ಜ್ಞಾನಾಂಬ ರೂಮಿಗೆ ಹೋಗಿ, ಅಜ್ಜಿ, ನೀವು ಎಷ್ಟೋ ದಿನದಿಂದ ಕೊಟ್ಟಿಗೆ ಕೆಲ್ಸ, ಹೊಲದ ಕೆಲ್ಸವನ್ನು ಮಾಡ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳಿದ್ರಲ್ವಾ? ಇವತ್ತು ಅಯ್ಯ ಎಲ್ಲೋ ಹೊರಗಡೆ ಹೊರಟಿದ್ದಾರೆ. ಅದಕ್ಕೆ ನಿಮಗೆ ಕೊಟ್ಟಿಗೆಯಲ್ಲಿ ಹಾಗೇನೆ ಹೊಲದಲ್ಲಿ ಕೆಲಸ ಮಾಡಿ ಕರ್ಕೊಂಡೋಗ್ತೀನಿ. ಹೌದಾ? ಇಷ್ಟು ದಿನದಲ್ಲಿ ಎಷ್ಟು ಒಳ್ಳೆ ಮಾತು ಹೇಳಿದೆ. ಸರಿ ಬಾ ಹೋಗೋಣ. ಆದ್ರೆ ಅಮ್ಮ, ನಾವು ಹೊಲದ ಕೆಲ್ಸದ ಹತ್ರ ಹೋಗ್ತೀವಲ್ವಾ, ಬರುವಾಗ ಸಂಜೆ ಆಗುತ್ತೆ. ನಮಗೆ ತಿನ್ಲಿಕ್ಕೆ ಬೇಕಲ್ವಾ? ಅದಕ್ಕೆ ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ ಏನಾದ್ರೂ ಮಾಡಿ ತಗೊಳ್ಳೋಣ. ಹೌದು ಕಣೋ, ನೀನ್ ಹೇಳಿದ್ದು ಕೂಡ ಸರಿ. ನೀನ್ ಇಲ್ಲೇ ಕಾವಲಿಗೆ ಇರೋ, ನನ್ನ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಿದ್ರು. ಅಡಿಗೆ ಎಲ್ಲ ಪೂರ್ತಿಯಾದ ನಂತರ ಗಂಟು ಮೂಟೆ ಕಟ್ಟಿದ್ರು. ವೀರ, ಇವಾಗ ಹೊರಡೋಣ? ಸರಿ ಅಮ್ಮ, ಹೋಗೋಣ ಹಾಗೆ ಅಂತ ಕೊಟ್ಟಿಗೆ ಬಳಿ ಕರ್ಕೊಂಡ್ಬಂದು ಎಲ್ಲಾ ಕೆಲಸವನ್ನು ಅವ್ರ ಕೈಯಿಂದ ಮಾಡಿಸಿ ಅವನು ಮಾತ್ರ ಆರಾಮವಾಗಿ ಮಲಗಿ ನಿದ್ರೆಯನ್ನು ಮಾಡ್ತಾ ಇದ್ದ. ವೀರ, ಇಲ್ಲಿ ಎಲ್ಲ ಕೆಲ್ಸನೂ ಮುಗೀತು. ಸರಿ ಬಾ, ಹೊಲಕ್ಕೆ ಹೋಗಿ ಕೆಲಸ ಮಾಡೋಣ. ಸರಿ ಅಮ್ಮ, ಬನ್ನಿ ಹೊಲಕ್ಕೆ ಹೋಗೋಣ. ಒಂದು ಕಡೆ ಜ್ಞಾನಾಂಬ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ವೀರ ಆರಾಮವಾಗಿ ಮಲಗಿಕೊಂಡು ವಿಶ್ರಾಂತಿಯನ್ನು ತಗೊಳ್ತಾ ಇದ್ದ. ಹೀಗೇನೆ ಮನೆಯಿಂದ ತಂದಂತಹ ಊಟವನ್ನೆಲ್ಲ ಒಂದೇ ಜಾಗದಲ್ಲಿ ಕೂತು ತಿಂದ. ವೀರನಿಗೆ ಸೋಮಾರಿತನ ಎಷ್ಟು ಇದೆಯೋ ಬುದ್ಧಿವಂತಿಕೆ ಕೂಡ ಅಷ್ಟೇ ಇದೆ.